ಇಲ್ಲಿ ಆ ಮೀನನ್ನು ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ ನಮ್ಮ ಒಂದು ನಿರ್ಧಾರ ನಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುತ್ತಂತೆ. ನೋಡಿ, ಅಲ್ಲಿ ಆ ಕೆರೆ ಪಕ್ಕದಲ್ಲಿ ಒಂದು ಹೊಂಡ ಇದೆ. ಆ ಹೊಂಡದಲ್ಲಿ ಮೀನು ಯಾವ್ದೋ ಒಂದು ಅಲೆಗೆ ತೇಲ್ಕೊಂಡ್ ಬಂದು ಬಿದ್ದಿದೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಆ ಹೊಂಡದಲ್ಲಿ ನೀರು ಬತ್ತಿ ಹೋಗ್ಬೋದು, ಆಗ ಮೀನು ಸತ್ತು ಹೋಗುತ್ತೆ ನೀರಿಲ್ದಾನೆ. ಇದನ್ನ ಅರ್ಥಕೊಂಡಿರ್ಬೋದು ಆ ಮೀನು, ತನಗ್ ಗೊತ್ತು ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು. ಬಟ್ ಆ ಒಂದು ನಿರ್ಧಾರ ಇದೆಯಲ್ಲ, ಅದು ತನ್ನ ಮುಂದಿನ ಬದುಕಿನ ದಿಕ್ಕನ್ನೇ ಬದಲಿಸುತ್ತೆ. ನೋಡಿ, ಅದಕ್ಕೆ ರಿಸ್ಕ್ ತಗೊಂಡು ಅಲ್ಲಿಂದ ಮೇನ್ ಕೆರೆಗೆ ಜಂಪ್ ಮಾಡುತ್ತೆ. ನಾವು ಇವತ್ತು ಏನಾಗಿದೀವೋ ಅದು ನಾವು ಈ ಹಿಂದೆ ತೆಗೆದುಕೊಂಡ ನಿರ್ಧಾರದ ಫಲ ಅಂತ ಹೇಳ್ಬೋದು. ಆದ್ರೆ ಕೆಲವೊಮ್ಮೆ ನಮಗೆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಭಯ ಆಗುತ್ತೆ. ಆ ಭಯ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ನೆ ಕೂತ್ಕೊಂಡ್ರೆ ಏನೂ ಆಗಲ್ಲ. ನಾವ್ ಯಾವತ್ತು ಕೇಳಿದ್ವಲ್ಲ, ರಿಸ್ಕ್ ತಗೊಂಡ್ರೆ ಏನಾದ್ರು ಮಾಡಕ್ ಸಾಧ್ಯ ಅಂತ. ಸೊ ಹಿಂಗಾಗಿ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಮುಂದೆ ನಡೆದಾಗ್ಲೇ ನಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಕ್ ಸಾಧ್ಯ ಅನ್ನೋದನ್ನ ಈ ವಿಡಿಯೋ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಧನ್ಯವಾದಗಳು.